ಸೊ ನಾನು ಇವಾಗ ಬೆಡ್ ಇಂದ ಫ್ಲೋರಿಗೆ ಹೇಗೆ ಶಿಫ್ಟ್ ಆಗೋದು ಅಂತ ಒಮ್ಮೆ ಹೇಳಿಕೊಡ್ತೇನೆ ಆಯ್ತಾ. ಸೊ ನಿಮಗೆ ಅಪ್ಪರ್ ಬಾಡಿ ಸ್ಟ್ರೆಂತ್ ಇರೋರು ಇದನ್ನ ಟ್ರೈ ಮಾಡ್ಬೋದು ಮನೆಯಲ್ಲಿ. ನೀವು ಟ್ರೈ ಮಾಡ್ಬೇಕಾದ್ರೆ ನಿಮ್ಮೊಟ್ಟಿಗೆ ಯಾರು ಕೇರ್ ಟೇಕರ್ ಮಾಸ್ಟರ್ ಇರಲೇಬೇಕು ನಿಮಗೆ ಪ್ರಾಕ್ಟೀಸ್ ಆಗೋ ತನಕ. ಆದ್ರೆ ನಿಮ್ಮ ಜೊತೆಗೆ ಯಾರು ಕೇರ್ ಟೇಕರ್ ಇಲ್ಲದೆ ಯಾರು ಟ್ರೈ ಮಾಡಬೇಡಿ ಆಯ್ತಾ. ಸೊ ನನಗೆ ಗೊತ್ತುಂಟು, ಸೊ ನಾನು ಮಾಡ್ತೇನೆ, ತೋರಿಸ್ಕೊಡ್ತೀನಿ ನೋಡಿ ಒಮ್ಮೆ. ಫಸ್ಟ್ ನೀವು ಹತ್ರ ಬನ್ನಿ, ಎರಡು ಕಾಲನ್ನು ಹತ್ರ ಇಟ್ಕೊಳ್ಳಿ. ಸೊ ಒಂದು ಕಾಲೆತ್ತಿ ಕೆಳಗಡೆ ಇಡಿ. ಸೊ ಇನ್ನೊಂದು ಕಾಲೆತ್ತಿ ಹಾಗೆ ಕೆಳಗಡೆ ಇಡಿ ಆಯ್ತಾ. ಸೊ ಹಾಗೆ ಇಟ್ಮೇಲೆ ಕ್ರಾಸ್ ಅಲ್ಲಿ ಈ ಪೊಸಿಷನ್ ಕೂತ್ಕೊಳ್ಳಿ ಆಯ್ತಾ. ಪೊಸಿಷನ್ ಕೂತಾದ್ಮೇಲೆ ಡೈರೆಕ್ಟ್ ಆಗಿ ಬಗ್ಲಿಗೆ ಹೋಗ್ಬೇಡಿ. ಸೊ ನಿಮಗೆ ಟ್ರಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಆಯ್ತಾ. ಸೊ ನನಗೆ ಟ್ರಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಉಂಟು, ನನಗೆ ಡೈಲಿ ಎಕ್ಸರ್ಸೈಸ್ ಮಾಡ್ತೀನಿ, ಟ್ರಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ಕೂರ್ತೀನಿ, ಕೈ ಬಿಟ್ಟು ಅಂತ ಗ್ಯಾರಂಟಿ ಇದ್ದರೆ ಇದ್ರ ಕೂತ್ಕೊಳ್ಳಿ. ಸೊ ಇಲ್ಲ ಅಂತ ಹೇಳಿದ್ರೆ ಯಾವಾಗೂ ಬೆಡ್ ಮೇಲೆ ನಿಮ್ಮ ಅಪ್ಪರ್ ಬಾಡಿ ವೇಟ್ ಬಿದ್ದಿರ್ಬೇಕು. ಸೊ ನಾನು ಫಸ್ಟ್ ಬೆಡ್ ಕಡೆ ಈ ತರ ಬಗ್ಬೇಕು. ಫಸ್ಟ್ ಅರ್ಥ ಆಯ್ತಲ್ಲ, ಫಸ್ಟ್ ಬಗ್ಗಿ ಆಮೇಲೆ ಹತ್ರ ಬರ್ಬೇಕು. ಸೊ ನೋಡಿ ನಾ ಈಗ ಹತ್ರ ಬಂದೆ. ಸೊ ಹತ್ರ ಬಂದ್ಮೇಲೆ ನಾನು ಲೆಫ್ಟ್ ಲೆಗ್ ಮೇಲೆ ನನ್ನ ಕೈ ಇಟ್ಟು ನನ್ನ ಅಪ್ಪರ್ ಬಾಡಿ ಸ್ಟ್ರೆಂತ್ ನ ಇದ್ರ ಮೇಲೆ ಹಾಕಿ ಸ್ಲೋಲಿ ಬಗ್ಬೇಕು. ಬಗ್ಗಿ ನೆಲ ಹಿಡ್ಕೊಳ್ಬೇಕು. ಸೊ ನೆಲ ಹಿಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಫ್ರಂಟ್ ಬಗ್ಗಿದ್ಮೇಲೆ ಸೊ ನೋಡಿ ನಾನು ನೆಲ ಹಿಡ್ತೀನಿ. ಸೊ ನೆಲ ಹಿಡಿದು ಬಲ್ಲೆ ಕೈ ಏನಾಗಿದೆ, ಸೊ ನನ್ನ ಇಲ್ಲಿ ಸೊಂಟದ ಹತ್ರ ಇಡಬೇಕು. ಸೊ ಸೊಂಟ ಹತ್ರ ಹಿಡಿದ್ಮೇಲೆ ನೋಡಿ ಶಿಫ್ಟ್ ಆಯ್ತಲ್ಲ. ಸೊ ಈಗ ಶಿಫ್ಟ್ ಆಗುವಂಥದ್ದು.